ಸಿಎಂ ಬದಲಾವಣೆ ಪ್ರಸ್ತಾಪ ಆಗೇ ಇಲ್ಲ. ಸುಮ್ಮನೆ ಬೇರೆಯವರು ಏನೇನೋ ಮಾತನಾಡ್ಕೊಳ್ತಾ ಇದ್ದಾರೆ. ಏನಂದ್ರೂ ಕೂಡ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಸಚಿವ ಸಂಪುಟ ಪುನರ್ರಚನೆ ಆದ್ರೆ ನಾವು ಕೂಡ ಸಚಿವ ಆಕಾಂಕ್ಷಿ ಇದ್ದೇನೆ ಅಂತ ಹೇಳಿ ಹುಬ್ಬಳ್ಳಿಯ ಶಾಸಕ ಪ್ರಸಾದ್ ಅಭಯ್ಯ ಹೇಳಿದ್ದಾರೆ. ನನ್ನನ್ನ 3 ಬಾರಿ ನನ್ನ ಕ್ಷೇತ್ರದ ಜನರು ಆರಿಸಿ ಕಳಿಸಿದ್ದಾರೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ. ಸದ್ಯಕ್ಕೆ ಪಕ್ಷದಲ್ಲಿ ಪುನರ್ ರಚನೆಯ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಈಗ ನನಗೂ ಇಲ್ಲಿ ಒಂದು 3 ಬಾರಿ ಇಲ್ಲಿಂದ ಈ ಭಾಗದ ಜನರ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ನಮಗೂ ಒಂದು ಅವಕಾಶ ಸಿಕ್ಕರೆ ನಾವು ಕೂಡ ಏನಾದರೂ ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋಂಥದ್ದು ನಮ್ಗೆ ಎಲ್ಲರಿಗೂ ಆಸೆ ಆಕಾಂಕ್ಷೆಗಳು ಇರ್ತವೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ನಾನು ಬದ್ಧ. ನಿಮ್ಗೆ ಕೆಲವೊಬ್ಬರು ಶಾಸಕರು ಹೇಳ್ತಾ ಇದ್ದಾರೆ ಏನು ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಅಂತೇಳಿ, ಅಂದ್ರೆ ಮತ್ತೆ ಅದು ಶಾಂತ ಆಗಿತ್ತು ಮತ್ತೆ ಸ್ಟಾರ್ಟ್ ಆಗಿದೆ. ಇಲ್ಲ, ಅದು ಯಾರು ಹೇಳೋದು ಅವ್ರವ್ರ ವೈಯಕ್ತಿಕ ವಿಚಾರ ವಿನ ಪಕ್ಷದ ನಿರ್ಧಾರ ಅಂತೂ ಇಲ್ಲ. ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಸರ್. ಇಲ್ಲ, ಅದು ಪಕ್ಷದ ಯಾವುದೂ ಆ ಥರದ ಚರ್ಚೆಗಳೇ ಆಗ್ತಾ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರದ್ದು ಕೇಳಬೇಕಿತ್ತಲ್ಲ ಸರ್. ಅಲ್ಲ, ಯಾವುದೂ ನಿರ್ಧಾರ ಇಲ್ಲ. ಇದು ಸುಮ್ಮನೆ ನಾವು ನಿಮ್ಮ ಮಾಧ್ಯಮಗಳ ಮುಖಾಂತರನೇ ನೋಡ್ತಾ ಇರೋದು ವಿನ ಅಲ್ಲಿ ನಮ್ಮ ಪಕ್ಷ ಮಟ್ಟದಲ್ಲಿ ಯಾವುದೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಈಗ ಜನಗಣತಿ ಮಾಡಲಿಕ್ಕೆ ಹೈಕಮಾಂಡ್ ಮತ್ತೆ ಸೂಚನೆ ಕೊಟ್ಟಿದೆ. ಇಲ್ಲ ಒಂದು ಕಡೆ ಸಿಎಂ ಅವ್ರ ನಿರ್ಧಾರಕ್ಕೆ ಹಿನ್ನಡೆ ಆಗ್ತದೆ. ಹಿನ್ನಡೆ ಅನ್ನುವಂಥ ಪ್ರಶ್ನೆ ಬರೋಂಗಿಲ್ಲ. ನೋಡ್ರಿ, ಈ ಜಾತಿದು ಸರ್ವೆ ಆಗಬೇಕು ಅನ್ನುವಂಥದ್ದು, ಜನಗಣತಿ ಜೊತೆಗೆ ಜಾತಿ ಗಣತಿನೂ ಕೂಡ ಆಗಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಆಗಿತ್ತು. ಕಾರಣ ಅಂತಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂಥ ಎಲ್ಲ ಸಮಾಜಕ್ಕೂ ಕೂಡ ಪ್ರಾಮುಖ್ಯತೆ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾಜ ನಿರ್ಮಾಣ ಆಗಬೇಕನ್ನುವಂಥದ್ದು ದೂರದೃಷ್ಟಿ ನಮ್ಮ ಪಕ್ಷದ್ದು. ಬಸವಣ್ಣನವರ ವಿಚಾರಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರರ ತತ್ವಗಳನ್ನು ಇಟ್ಕೊಂಡು ನಮ್ಮ ಪಕ್ಷ ಇವತ್ತು ಆ ಸಿದ್ಧಾಂತಗಳ ಮೇಲೆ ನಡೀತಾ ಇದೆ. ಖಂಡಿತವಾಗಿ ಕೂಡ ಇವತ್ತು ಯಾರು ಸಂಪೂರ್ಣವಾಗಿ ಸಮಾಜದಲ್ಲಿ ತೀರಾ ಕೆಳಮಟ್ಟದಲ್ಲಿದ್ದಾರೆ, ಭಾಳಷ್ಟು ಅವ್ರನ್ನ ಗುರುತಿಸುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅಂಥ ಪರಿಸ್ಥಿತಿ ಚನ್ನರಾಯಪಟ್ಟಣ ಹೋಬಳಿಯಲ್ಲಿನ ಭೂಸ್ವಾಧೀನ ವಿರೋಧಿ ಸರ್ಕಾರದ ವಿರುದ್ಧ ರೈತರು ಸುದೀರ್ಘ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಂದಿಗೆ ಹೋರಾಟ ಶುರು ಮಾಡಿ 1180 ದಿನಗಳು ಕಳೆದಿದೆ ಅಂತಾನೆ ಹೇಳಬಹುದು. ಇಷ್ಟಾದರೂ ಕೂಡ ರೈತರು ಕೂಗಿಗೆ ಕಿವಿಕೊಡದಂತಹ ಸರ್ಕಾರ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳಿಂದ ಸುಮಾರು 1777 ಎಕರೆ ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ನಾಳೆಯ ಸಚಿವ ಸಂಪುಟದಲ್ಲಿ ಭೂಸ್ವಾಧೀನ ಕೈಬಿಡುವಂತೆ ರೈತರು ಆಗ್ರಹಿಸಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದಾಗ ಸಿಎಂ ಸಿದ್ದರಾಮಯ್ಯ ಭೂಸ್ವಾಧೀನ ಆಗಲಿಕ್ಕೆ ಬಿಡೋದಿಲ್ಲ ಅಂದಿದ್ರು. ಈಗ ಅದೇ ಸರ್ಕಾರದಿಂದ ಭೂಸ್ವಾಧೀನ ನಡೀತಾ ಇದೆ ಅಂತ ಹೇಳಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಎಚ್ ಮುನಿಯಪ್ಪ ರಿಯಲ್ ಎಸ್ಟೇಟ್ ಏಜೆಂಟ್ರಂತೆ ನಡೆದುಕೊಳ್ತಾ ಇದ್ದಾರೆ. ನಮ್ಮನ್ನ ಹೊಡೆದ್ರು, ಜೈಲಿಗೆ ಹಾಕಿದ್ರು, ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ರೈತರು ಕಿಡಿಕಾರಿದ್ದಾರೆ. ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಬಲವಂತದ ಭೂಸ್ವಾಧೀನ ನಿಲ್ಲಲೇಬೇಕು. ರಾಜ್ಯಾದ್ಯಂತ ನಡೆಯುತ್ತಿರುವ ರೈತ ವಿರೋಧಿ ಭೂಸ್ವಾಧೀನ ಪ್ರಕ್ರಿಯೆ ನಿಲ್ಲಲೇಬೇಕು. ರೈತರ ಭೂಮಿ ರೈತರಿಗೆ ಇರಲೇಬೇಕು. ಬಂಡವಾಳಶಾಹಿಗಳ ಏಜೆಂಟ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬಂಡವಾಳಶಾಹಿಗಳ ಏಜೆಂಟ್ ಎಂಬಿ ಪಾಟೀಲ್ಗೆ ಹೇಳಿದಿಕ್ಕಾರ. ರೈತ ವಿರೋಧಿ ಸರ್ಕಾರಗಳು ತೊಲಗಲಿ, ಏನೇ ಬರಲಿ. ಜಿಲ್ಲಾಡಳಿತ ಭವನದ ಮುಂದೆ ಇದ್ದೀವಿ. ಇಲ್ಲಿ ಸಾಕಷ್ಟು ರೈತರು ಸಹ ಪಾಲ್ಗೊಂಡಿರುವಂಥದ್ದು. ಅದೇನಪ್ಪ ಅಂತಂದರೆ ಸುಮಾರು 1180 ದಿನಗಳ ಸುದೀರ್ಘ ಹೋರಾಟ ಈ ರೈತರ ಹೋರಾಟ. ಅಂದರೆ ಈ ಭೂಸ್ವಾಧೀನ ವಿರೋಧಿಸಿ KDB ಇಲಾಖೆ ಭೂಸ್ವಾಧೀನವನ್ನು ವಿರೋಧಿಸಿ ಸುಮಾರು 1777 ಎಕರೆ ಜಾಗವನ್ನು, ಫಲವತ್ತಾದ ಜಾಗವನ್ನು ಸುಮಾರು 7 ರಿಂದ 12 ಊರುಗಳು ಸ್ವಾಧೀನಕ್ಕೆ ಒಳಪಡ್ತಾ ಇದ್ದ ಅನ್ನೋ ಆತಂಕ ಈ ರೈತರಿಗೆ ಒಳಗಾಗಿರುವಂಥದ್ದು. ಮಾನ್ಯ ಸಚಿವರು ಆಗಿಂದಾಗಲೇ ಸಭೆಗಳನ್ನು ನಡೆಸಿ, ಸುದೀರ್ಘವಾದ ಸಭೆಗಳನ್ನು ನಡೆಸಿ ಈ ಕೃಷಿ ಭೂಮಿಯನ್ನು ಭೂಸ್ವಾಧೀನದಿಂದ ಕೈಬಿಡುವಂಥ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಟ್ಟರೂ ಸಹ ಇದುವರೆಗೂ ಯಾವುದೇ ರೀತಿಯಾದಂಥ ಫಲಶ್ರುತಿ ಆಗದೇ ಇರುವಂಥದ್ದು ಈಗಿನ ಮಟ್ಟಕ್ಕೆ. ಈಗ ನಾವು ಗಮನಿಸ್ತಾ ಇರ್ಬೋದು, ಜಿಲ್ಲಾಡಳಿತ ಭವನದ ಮುಂದೆ ಸಾಕಷ್ಟು ರೈತರು ಪಾಲ್ಗೊಂಡು ಈ ಭೂಸ್ವಾಧೀನವನ್ನು ವಿರೋಧಿಸಿ ಒತ್ತಾಯ ಮಾಡ್ತಾ ಇರುವಂಥದ್ದು. ಈ ಕೂಡಲೇ ಅಂದರೆ ನಾಳೆ ನಡೆಯುವಂತಹ
19ನೇ ತಾರೀಕು ನಡೆಯುವಂತಹ ನಂದಿಗಿರಿ ಧಾಮದಲ್ಲಿ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಭೂಸ್ವಾಧೀನವನ್ನು ಕೈಬಿಡಬೇಕಂತ ಸಾಕಷ್ಟು ರೈತರು ಈಗ ಮನವಿ ಮಾಡ್ತಾ ಇರುವಂಥದ್ದು. ನಾವೀಗ ಸ್ವತಃ ರೈತರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಇಷ್ಟು ಸುದೀರ್ಘವಾದ ಹೋರಾಟ ನಡೀತಾ ಇದೆ. ಸಾಮಾನ್ಯ ಜನಕ್ಕೆ ಆಸರೆ ಆಗಬೇಕಾಗಿದ್ದಂಥ ಸರ್ಕಾರ ರೈತರ ಪರವಾಗಿ ನಿರ್ಧಾರ ಮಾಡ್ತಾ ಇಲ್ಲ. ಏನು ಹೇಳ್ತೀರಾ ಸರ್? ಸರ್, ಇದು 2022ರಲ್ಲಿ ಇವ್ರು ನಮಗೆ ನೋಟಿಸ್ ಕೊಡ್ತಾರೆ. ನಾವು ನಾಗನಾಯಕನಹಳ್ಳಿ ಗ್ರಾಮದ ರೈತರು ಗೋಕರ್ಬಚನಹಳ್ಳಿ ನಮ್ಮ ಜಮೀನು ಅಂತ ತಗೊಂಡಿದ್ದಾರೆ. 2022ರಿಂದ ಇಲ್ಲಿವರೆಗೂ ಅವಿರತವಾಗಿ ಹಗಲು ರಾತ್ರಿ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಇದು ಕರ್ನಾಟಕದ ಚರಿತ್ರೆಯಲ್ಲಿ ಅತಿ ದೊಡ್ಡ ರೈತ ಹೋರಾಟ. ಮಾಡ್ಕೊಂಬರ್ತಾ ಇದ್ರೆ ಬಂದು ಕಣ್ಣೋರ್ಸ್ತಾರೆ. ಬಂದು ಇದೇ ಮುನಿಯಪ್ಪನವರು ಓಟ್ ಕೇಳಕ್ಕೆ ಬಂದಾಗ 2-3 ಸಾರಿ ಬಂದಿದ್ರು. ಧರಣಿ ಸ್ಥಳಕ್ಕೆ ಬಂದು ನಮ್ಗೆ ಓಟ್ ಹಾಕಿ ನಿಮ್ಮ ಜಮೀನು ಬಿಡಿಸ್ಕೊಡ್ತೀವಿ ಅಂತ ಹೇಳಿದ ಮುನಿಯಪ್ಪನವರು 4-1 ಇದ್ದಿದ್ದನ್ನು 6-1 ಮಾಡಿಸ್ತಾರೆ ರಾತ್ರಿ. ಮೊದಲು 2 ಹಳ್ಳಿ ಮಾಡಿಸ್ತಾರೆ, ಡಿವೈಡ್ ಮಾಡೋಕ್ಕೆ ಶುರು ಮಾಡ್ತಾರೆ. 2 ಹಳ್ಳಿ 13 ಹಳ್ಳಿನಲ್ಲಿ 2 ಹಳ್ಳಿ ಮಾಡಿಸ್ತಾರೆ. ಫಸ್ಟು 6 ತಿಂಗಳು ಬಿಡ್ತಾರೆ, ತಿರುಗಿ 8 ಹಳ್ಳಿ ಮಾಡಿಸ್ತಾರೆ. ಈಗಿನ 3 ಹಳ್ಳಿ ಉಳಿಸ್ಕೊಂಡಿದ್ದಾರೆ. ಅಂದರೆ ರೈತರು ಡಿವೈಡ್ ಆಗಲಿ, ಅವ್ರು ಬರೋದು ನಿಲ್ಲಿಸ್ಲಿ, ಹೋರಾಟಕ್ಕೆ ಬರೋದು ನಿಲ್ಲಿಸ್ಲಿ ಅಂತ. ರೈತರಿಗೆ ಬೆಲೆ ಇಲ್ವಾ? ರೈತರ ಹೆಸರಲ್ಲಿ ಓಟ್ ಕೇಳ್ತೀರಿ, ನಿಮಗೆ ಮಾನ ಮರ್ಯಾದೆ ಇಲ್ವಾ? ನಿರ್ಣಯ ತಗೊಳ್ಳಿ. ಸರ್ಕಾರಕ್ಕೆ ಇದು ಒಂದು ಸುವರ್ಣ ಅವಕಾಶ. 3 ವರ್ಷದಿಂದ ರೈತರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ರೈತರ ಪರವಾಗಿ ನಿಲ್ಲಿ. ಬಾಯಲ್ಲಿ ಹೇಳೋದಲ್ಲ ರೈತರ ಪರ, ನಾವು ರೈತರ ಪರ, ರೈತರ ಮಕ್ಕಳು ಅಂತ ಬಾಯಲ್ಲಿ ಹೇಳೋದಲ್ಲ, ಮಾಡಿ ತೋರಿಸಿ. ಇವತ್ತು ನಿಮ್ಗಿದೆಯಲ್ಲ, ಮಾಡಿ ತೋರಿಸಿ ಅದನ್ನ. ಇದಿಷ್ಟು ನಮ್ಮ ಭಾಗದ ರೈತರ ಒಕ್ಕೊರಲಿನ ಇದಾಗಿರುವಂಥದ್ದು. ಕ್ಯಾಮ್ರಾಮನ್ ರಮೇಶ್ ಜೊತೆ ರಿಪೋರ್ಟರ್ ಮಹೇಶ್ BM, ಬೆಟ್ಟನಹಳ್ಳಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.